ಮಹಿಳೆಯರ ಮೇಲೆ ಶೋಷಣೆ ಎನ್ನುವ ಕಾಲ ಇತ್ತಲ್ಲ, ಅದೆಲ್ಲ ಈಗ ಕಂಪ್ಲೀಟ್ ಚೇಂಜ್ ಆಗಿದೆ. 21ನೇ ಶತಮಾನದಲ್ಲಿ ಸ್ತ್ರೀಯರಿಗೂ ಸಮಾನ ಹಕ್ಕು, ಸಮಾನ ಅವಕಾಶಗಳು ಸಿಗ್ತಿವೆ. ಪುರುಷರಿಗಿಂತ ಮಹಿಳೆಯರು ಯಾವುದರಲ್ಲಿಯೂ ಏನೂ ಕಮ್ಮಿ ಇಲ್ಲ ಅನ್ನೋದು ಸಾಬೀತು ಮಾಡ್ತಾನೆ ಇದ್ದಾರೆ. ಹೀಗೆ ಜನರೇಷನ್ ಚೇಂಜ್ ಆಗ್ತಿರೋ ಟೈಮಲ್ಲಿ ಗಂಡು ಮಕ್ಕಳ ಕತೆ ಏನಾಗ್ತಿದೆ ಅಂತ ನೋಡಿದ್ರೆ ಅಯ್ಯೋ ಅವರ ಪಾಡು ಯಾರಿಗೂ ಬೇಡ ಬಿಡು ಅನ್ನೋ ಹಾಗಿದೆ. ಇದನ್ನು ನಾವು ಹೇಳ್ತಾ ಇಲ್ಲ, ಪುರುಷರ ಮೇಲೆ ಆಗ್ತಿರೋ ದೌರ್ಜನ್ಯಗಳ ಪ್ರಕರಣಗಳೇ ಸಾಕ್ಷಿ. ದುಡಿಮೆ ಮತ್ತು ಜವಾಬ್ದಾರಿ ವಿಚಾರದಲ್ಲಿ ಗಂಡ್ಮಕ್ಳು ಮತ್ತು ಹೆಣ್ಣುಮಕ್ಕಳ ಲೈಫ್ ಸ್ಟೈಲ್ ಬೇರೆನೇ ಇರುತ್ತೆ. ಕಷ್ಟಪಟ್ಟು ಜೀವನದಲ್ಲಿ ಸ್ವಂತ ಕಾಲಿನ ಮೇಲೆ ನಿಂತವರಿಗೆ ಮದುವೆ ಆದಮೇಲೆ ಆಗ್ತಿರುವ ದೌರ್ಜನ್ಯದಿಂದ ಸಾಕಾಗಿ ಹೋಗ್ತಿದ್ದಾರೆ. ಮಾನಸಿಕ ಹಿಂಸೆ ಮಾತ್ರವಲ್ಲದೆ ಡಿವೋರ್ಸ್ ಹೆಸರಲ್ಲಿ ನಡೆಯೋ ಕಿರುಕುಳಕ್ಕೆ ಬಲಿಯಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರು ಟೆಕ್ಕಿ ಅತುಲ್ ಸುಭಾಷ್ ಕೇಸ್ ದೇಶದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿತ್ತು. ಹೆಂಡತಿ ದನದಾಹಿ, ಹಣಕ್ಕಾಗಿ ಕಿರುಕುಳ ಕೊಡ್ತಾಳೆ ಅಂತ ಹೇಳಿ ಈತ ಜೀವ ಬಿಟ್ಟಿದ್ದ. ಇದಾದ್ಮೇಲೆ ಪುರುಷರ ಪರ ಕಾನೂನು ಜಾರಿ ಆಗಬೇಕೆಂಬ ಆಗ್ರಹ ಸಹ ಕೇಳಿ ಬಂದಿತ್ತು. ಈ ಪ್ರಕರಣ ಇನ್ನೂ ಮರ್ತೇ ಹೋಗಿಲ್ಲ. ಆಗಲೇ ಮಡದಿಯ ಟಾರ್ಚರ್ ತಾಳಲಾರದೆ ಹುಬ್ಬಳ್ಳಿಯಲ್ಲಿ ಗಂಡನೊಬ್ಬ ನೇಣಿಗೆ ಕೊರಳೊಡ್ಡಿ ಬದುಕು ಅಂತ್ಯಗೊಳಿಸಿದ್ದಾನೆ. ಅಷ್ಟೇ ಅಲ್ಲ, ತನ್ನ ದುರಂತ ಅಂತ್ಯಕ್ಕೆ ಕಾರಣ ಏನು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ನನ್ನ ಶವಪೆಟ್ಟಿಗೆಯ ಮೇಲೆ ಹೆಂಡತಿಯ ಕಿರುಕುಳವೇ ಕಾರಣ ಅಂತ ಬರೀರಿ. ಅಣ್ಣ ವೆರಿ ಸಾರಿ, ಪೋಷಕರನ್ನ ಚೆನ್ನಾಗಿ ನೋಡ್ಕೋ. ಡ್ಯಾಡಿ ಐ ಆಮ್ ವೆರಿ ಸಾರಿ, ಪಿಂಕಿ ಈಸ್ ಕಿಲ್ಲಿಂಗ್ ಮೀ, ಶಿ ವಾಂಟ್ ಮೈ ಡೆತ್. ಹೀಗೆ ಡೆತ್ ನೋಟ್ ಬರೆದು ಹುಬ್ಬಳ್ಳಿಯ ಪೀಟರ್ ಬದುಕನ್ನ ಕೊನೆಗೊಳಿಸಿಕೊಂಡಿದ್ದಾನೆ. ಹುಬ್ಬಳ್ಳಿಯ ಪೀಟರ್ ಎಂಬಾತನಿಗೆ ಪಿಂಕಿ ಎನ್ನುವ ಮಹಿಳೆ ಜೊತೆ ಜಸ್ಟ್ 2 ವರ್ಷದ ಹಿಂದೆ ಮದುವೆ ಆಗಿತ್ತು. ಮದುವೆ ಆದ ಹೊಸದರಲ್ಲಿ ಪಿಂಕಿ ಚೆನ್ನಾಗೇ ಇದ್ಲು. ಆದರೆ ಕೆಲವು ತಿಂಗಳ ಬಳಿಕ ಆಕೆಯ ವರ್ತನೆ ಬದಲಾಯಿತಂತೆ. ಬೇರೆ ವ್ಯಕ್ತಿಯ ಜೊತೆ ಅನೈತಿಕ ಸಂಬಂಧ ಇತ್ತು ಅಂತ ಗಂಡ ಆರೋಪಿಸಿದ್ದಾನೆ. ಹೆಂಡತಿಯ ಇಂಥ ವರ್ತನೆ ಕಂಡು ಜಗಳವಾಡಿದ್ದಂತೆ. ಹೀಗೆ ಹೆಂಡತಿ ತವರು ಮನೆ ಸೇರಿ ಗಂಡನ ಮೇಲೆ ಕೇಸ್ ಹಾಕಿದ್ದಾಳೆ. ಡಿವೋರ್ಸ್ ನೋಟಿಸ್ ಕಳಿಸಿ ಬರೋಬ್ಬರಿ 20 ಲಕ್ಷ ರೂಪಾಯಿ ಜೀವನಾಂಶ ಕೇಳಿದ್ದಾಳೆ ಎನ್ನಲಾಗಿದೆ. ಮದುವೆಯಾಗಿ ಸುಖ ಸಂಸಾರದ ಕನಸು ಕಂಡಿದ್ದ ಪತಿರಾಯ ಪತ್ನಿಯ ಅನೈತಿಕ ಸಂಬಂಧದಿಂದ ಮನನೊಂದಿದ್ದಾನೆ. ಅಷ್ಟೇ ಅಲ್ಲದೆ ಡಿವೋರ್ಸ್ ನೆಪದಲ್ಲಿ ಬರೋಬ್ಬರಿ 20 ಲಕ್ಷ ರೂಪಾಯಿ ಕೇಳಿದ್ದಕ್ಕೆ ಶಾಕ್ ಆಗಿದ್ದಾನೆ. ಹೀಗಾಗಿ ಡೆತ್ ನೋಟ್ ಬರೆದಿಟ್ಟು ತನ್ನ ಬದುಕನ್ನೇ ಅಂತ್ಯಗೊಳಿಸಿಕೊಂಡಿದ್ದಾನೆ. ಇಷ್ಟೆಲ್ಲ ಆಗ್ತಿದ್ದಂತೆ ಹೆಂಡತಿ ಎಸ್ಕೇಪ್ ಆಗಿದ್ದಾಳೆ. ಆದರೆ ಈತ ಗಂಡ ಮಾತ್ರ ಹೆಂಡತಿಯ ಟಾರ್ಚರ್ನಿಂದ ಸತ್ತ ಅಂತ ಅಣೆಪಟ್ಟಿ ಹಾಕ್ಕೊಂಡು ಮಣ್ಣಿಗೆ ಸೇರಿದ್ದಾನೆ. ಏನಿರಲಿ, ಇತ್ತೀಚಿನ ದಿನಗಳಲ್ಲಿ ಪುರುಷರ ಮೇಲಿನ ದೌರ್ಜನ್ಯಗಳ ಕಡೆಗೂ ಗಮನ ಹರಿಸಬೇಕಿದೆ. ಅನ್ಯಾಯದಿಂದ ಜೀವ ಕಳೆದುಕೊಳ್ಳುವವರಿಗೆ ಭರವಸೆ ತುಂಬಬೇಕಿದೆ. ಕಾನೂನಿನ ಹೆಸರಲ್ಲಿ ದೌರ್ಜನ್ಯ ಎಸಗುವವರು ಯಾರೇ ಆಗಿದ್ರೂ ಸೂಕ್ತ ಕ್ರಮ ಆಗಬೇಕಿದೆ. ಒಟ್ನಲ್ಲಿ ಹೋದ ಜೀವ ಬರೋದಿಲ್ಲ. ಮಗನನ್ನೇ ನಂಬಿಕೊಂಡಿದ್ದ ಪೋಷಕರು ಕಣ್ಣೀರಲ್ಲಿ ಮುಳುಗುವಂತಾಗಿರೋದು ಸುಳ್ಳಲ್ಲ.